ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕಚೇರಿಗಳಲ್ಲಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಇವತ್ತು ಹಿಂದುಳಿದ ವರ್ಗಗಳ ನಿಗಮ ಮಂಡಳಿಗಳು, ದೇವರಾಜ ಅರಸು ಅಭಿವೃದ್ಧಿ ನಿಗಮ ಇರಬಹುದು, SC/ST ಅಭಿವೃದ್ಧಿ ನಿಗಮ ಇರಬಹುದು, ST ಅಭಿವೃದ್ಧಿ ನಿಗಮ ಇರಬಹುದು, ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಇರಬಹುದು, ಜೈನ ಸ್ಕಾಲರ್ಶಿಪ್ ಅಂತ ಜೈನ ವಿದ್ಯಾರ್ಥಿಗಳಿಗೆ ಅನುದಾನವನ್ನು ನೀಡುವಂತದ್ದು ಇರಬಹುದು, ಒಂದು ಮರಾಠ ಅಭಿವೃದ್ಧಿ ನಿಗಮ ಇರಬಹುದು, ನಿಜ ಶರಣ ಅಂಬಿಗರ ಚೌಡಯ್ಯನ ಅಭಿವೃದ್ಧಿ ಇರಬಹುದು, ನೇಕಾರ ಅಭಿವೃದ್ಧಿ ನಿಗಮ ಇರಬಹುದು. ಈ ಯಾವ ನಿಗಮಗಳಿಗೂ ಒಂದು ನಯಾ ಪೈಸಾವನ್ನ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿಲ್ಲ. ಬಜೆಟ್ ನಲ್ಲಿ 1600 ಕೋಟಿ ರೂಪಾಯಿ ಅನುದಾನವನ್ನು ಘೋಷಣೆ ಮಾಡ್ತಾರೆ. ಇಲ್ಲಿವರೆಗೆ 57 ಕೋಟಿ ರೂಪಾಯಿ ಅನುದಾನವನ್ನ ಮಾತ್ರ ಕೊಡ್ತಾ ಇದ್ದಾರೆ. ಎಲ್ಲಿಯೂ ಕೂಡ ಗಂಗಾ ಕಲ್ಯಾಣ ಯೋಜನೆ ಪ್ರಾರಂಭ ಆಗ್ತಾ ಇಲ್ಲ. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡ್ತಾ ಇಲ್ಲ. 6065 ವಿದ್ಯಾರ್ಥಿಗಳು ಇವತ್ತು ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿಯನ್ನು ಹಾಕಿದ್ದಾರೆ. ಇಲ್ಲಿ ತನಕ ಒಬ್ಬರಿಗೂ ಕೂಡ ವಿದ್ಯಾರ್ಥಿ ವೇತನವನ್ನ ಸರ್ಕಾರ ಕೊಡ್ತಾ ಇಲ್ಲ. ಹಿಂದುಳಿದ ವರ್ಗಗಳ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯನವರು ಇವತ್ತು ಹಿಂದುಳಿದ ವರ್ಗಗಳಿಗೆ ಅನ್ಯಾಯವನ್ನ ಮಾಡ್ತಾ ಇದ್ದಾರೆ. SC/ST ಯೋಜನೆಯಲ್ಲಿ ಇರ್ತಕ್ಕಂಥ ಹಣವನ್ನು ಇವತ್ತು ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಹಣವನ್ನು ಕೊಟ್ಟರು. ಆದ್ರೆ SC/ST ನಿಗಮದಲ್ಲಿ ನಡೆದಂತ ಹಗರಣ, ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರು. ಆದ್ರೂ ಆ ಹಗರಣದೊಳಗೆ ಭಾಗಿಯಾದಂತ ಬಿ ನಾಗೇಂದ್ರ ರಾಜೀನಾಮೆಯನ್ನು ಕೊಟ್ಟರು ಕೂಡ ಅವ್ರು ಹೊಳಿ ಸಂಪುಟಕ್ಕೆ ತಗೋತು ಅಂತ ಇವತ್ತು ಸಿದ್ದರಾಮಯ್ಯನವರ ಮಾನ್ಯ ಬಳ್ಳಾರಿಯಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಸರ್ಕಾರ ಎಲ್ಲಿಗೆ ಹೋಗಿದೆ? ಭ್ರಷ್ಟಾಚಾರ ಮಾಡಿದಂತ ಒಬ್ಬ ಮಂತ್ರಿ ಮತ್ತೆ ಅವನ್ನ ಸಚಿವ ಸಂಪುಟ ತಗೋತ್ ಅಂತಾರಂದ್ರ ಸರ್ಕಾರ ಇದು ಯಾವ ಮಟ್ಟಕ್ಕೆ ಇದೆ? ಮತ್ತೆ ಬಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೈತಿಕ ನ್ಯಾಯಾಲಯಕ್ಕೆ ಸವಾಲು ಹಾಕುವುದ ಮುಖಾಂತರ ಇವತ್ತು ನೈತಿಕ ಹೊಣೆ ಇವತ್ತು ಸಿದ್ದರಾಮಯ್ಯನವರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವುದರಿಂದ, ಮೇಲ್ನೋಟಕ್ಕೆ ಕಂಡು ಬಂದಿರುವುದರಿಂದ ಮತ್ತು ರಾಜ್ಯಪಾಲರು ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವುದರಿಂದ ನೈತಿಕ ಹೊಣೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗಿತ್ತು. ಇನ್ನೂ ಕೊಟ್ಟಿಲ್ಲ. ಆದ್ರೆ ಇವತ್ತು ಯಾರು ಹೋರಾಟ, ಸರ್ಕಾರದ ವಿರುದ್ಧ ಯಾರು ಹೋರಾಟ ಮಾಡ್ತಾರ, ಯಾರು ನ್ಯಾಯವನ್ನು ಕೇಳ್ತಾರ, ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡುವಂತ ಒಂದು ಹೃದಯಹೀನ ಸರ್ಕಾರ ಮತ್ತು ಹೃದಯಹೀನ ಮುಖ್ಯಮಂತ್ರಿ ಯಾರಾದ್ರೂ ಇದ್ರ ಸಿದ್ದರಾಮಯ್ಯನವರು. ಯಾವಾಗ ಈ ಸರ್ಕಾರ ಬಂದದ, ರಾಜ್ಯದಲ್ಲಿ ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂದದ, ಆವತ್ತಿನ ದಿನ ಯಾರು ಜನರಿಗೋಸ್ಕರ ಇವ್ರು ಏನೂ ಮಾಡಿಲ್ಲ. ಗ್ಯಾರಂಟಿ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದ ನಂತರ ಇವತ್ತು ಉದ್ರಿಯಾಗಿ ಸರ್ಕಾರದ ಮಾರ್ಪಾಡಾಗೈತಿ. ದಯಮಾಡಿ ಸಿದ್ದರಾಮಯ್ಯನವರು ತಕ್ಷಣ ರಾಜ್ಯಪಾಲರಿಗೆ ಸರ್ಕಾರವನ್ನ ವಜಾ ಮಾಡ್ಬೇಕಂತ ಮಾನ್ಯ ರಾಜ್ಯಪಾಲರಿಗೆ ವಿನಂತಿ ಮಾಡ್ಕೊತೀನಿ. ಮತ್ತು ಹಿಂದುಳಿದ ವರ್ಗಗಳಿಗೆ ಅನ್ಯಾಯವನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಆದಷ್ಟು ಬೇಗ ಹಿಂದುಳಿದ ವರ್ಗಗಳಿಗೆ ಏನ್ ತಾವು ಬಜೆಟ್ ನಲ್ಲಿ ಅನುದಾನವನ್ನು ಘೋಷಣೆ ಮಾಡಿದಿರಿ, ಆ ಅನುದಾನವನ್ನ ನಿಗಮ ಮಂಡಳಿ ಕೊಡ್ಬೇಕಂತೇಳಿ ನಮ್ಮ ಆಗ್ರಹ ಇದೆ.